ಕಾಂಗ್ರೆಸ್ಸು ತಾನು ಹೇಳಿದ ಸುಳ್ಳಿನ ಸುಳಿಯಲ್ಲಿ ತಾನೇ ಸಿಲುಕಿಕೊಂಡು ಈಗ ಮುಜುಗರವನ್ನಷ್ಟೇ ಅಲ್ಲ ಬಿಜೆಪಿಯವರಿಂದ ಮತ್ತು ಜನರಿಂದ ಒಂದು ತಪರಾಕಿ ಹೊಡೆಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಏನು ಕೊಲೆಗೆ ಸಾಕ್ಷಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಆ ಆರೋಪಿ ಖುಲಾಸೆ ಆಗಬಹುದು, ಕೇಸು ಬಿದ್ದೋಗಬಹುದು, ಆದ್ರೆ ಅವನು ಕೊಲೆ ಮಾಡಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅದು ನಿಮಗೂ ಅನ್ವಯಿಸ್ತದೆ ಸ್ವಾಮಿ. SC ಫಂಡ್ ಅನ್ನ ತಿಂದ್ರಿ, ವಾಲ್ಮೀಕಿ ಹಗರಣ ಆಯ್ತು, ಅಬಕಾರಿ ಹಗರಣ ಆಯ್ತು, ಮೂಡಾದಂತೂ ಕೇಳಲೇಬೇಡಿ. ಹಗರಣಗಳ ಸರದಾರರು ಸಿದ್ದರಾಮಯ್ಯನವರು. ಈ ಗುತ್ತಿಗೆದಾರಿಕೆಯನ್ನ ಯಾವತ್ತೋ ಮಾಡಿ ಗುತ್ತಿಗೆಯನ್ನ ಮುಂದುವರಿಸದೇ ಇದ್ದಂತ ಇಂಥ ವ್ಯಕ್ತಿಗಳನ್ನ ತಮ್ಮ ಎಲೆಕ್ಷನ್ಗೋಸ್ಕರ ಸೃಷ್ಟಿ ಮಾಡಿ 40% ಕಮಿಷನ್ನು ಅನ್ನುವಂತ ಒಂದು ನರೇಟಿವ್ ಅನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಮತ್ತು DKಶಿ ಗುಂಪು ಅನ್ನೋದನ್ನ ಲೋಕಾಯುಕ್ತ ಇವತ್ತು ಸ್ಪಷ್ಟಪಡಿಸಿದೆ. ವಕ್ಫ್ ಬೋರ್ಡ್ ನಂತ ಒಂದು ಪ್ರಬಲವಾದಂತ ಬೆಂಕಿಯಂತ ಸಮಸ್ಯೆಯನ್ನು ಕೂಡ ರಾಜಕೀಯಗೊಳಿಸುವ ಮತ್ತು ತನ್ನ ವೈಯಕ್ತಿಕ ರಾಜಕೀಯ ವರ್ಚಸ್ಸಿಗೆ ಬಳಸಿಕೊಳ್ಳುವಂತ ಕಚಡ ಬುದ್ಧಿಯನ್ನ ಬಿಜೆಪಿಯ ರಾಜಕೀಯ ಧುರೀಣರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷ್ಯ ಸಿಗ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮ್ಮ ನ್ಯೂಸ್ ಚಾನಲನ್ನು ಮೊದಲಿಂದಲೂ ನೋಡ್ತಾ ಬಂದವರಿಗೆ ಈ PCM 40% ಕಮಿಷನ್ ಈ ಹೋರಾಟವನ್ನು ತುರಿಯಾವಸ್ಥೆಗೆ ಕೊಂಡೊಯ್ದು ಕಾಂಗ್ರೆಸ್ಸು ಕೊನೆಗೂ ಅಧಿಕಾರಕ್ಕೇನು ಬಂತು, ಅದು ಒಂದು ನರೇಟಿವನ್ನು ಸೃಷ್ಟಿ ಮಾಡಿದ್ದು. ಅದು ಶುದ್ಧ ಸುಳ್ಳು. ಯಾಕೆ ಸುಳ್ಳು? ನಾವೇನು ಹೋಗಿ ಕಂದಲು ಹಿಡಿದಿಲ್ಲ, ನೋಡಿಲ್ಲ. ಅದರ ಅರ್ಥ BJPಯ ಎಲ್ಲ ಧುರೀಣರು ಮತ್ತು BJP ಆಡಳಿತದಲ್ಲಿದ್ದಾವಾಗ ಬೊಮ್ಮಾಯಿ ಸರ್ಕಾರ ಬಹಳ ಪ್ರಾಮಾಣಿಕವಾಗಿತ್ತು ಅನ್ನೋದು ನಮ್ಮ ವಾದ ಅಲ್ಲ. ಆದರೆ ಈ PCM ಮತ್ತು 40% ಕಮಿಷನ್ ಅನ್ನುವಂಥದ್ದು ಒಂದು ಸಿದ್ದರಾಮಯ್ಯನವರು ಪ್ರತಿಪಕ್ಷದಲ್ಲಿದ್ದಾಗ DK ಶಿವಕುಮಾರ್ ಒಟ್ಟಿಗೆ ಸೇರಿಕೊಂಡು ಈ ಅಂಬಿಕಾಪತಿ ಮತ್ತು ಕೆಂಪಣ್ಣ ಅವರನ್ನು ಸೃಷ್ಟಿ ಮಾಡಿದ್ದು ಅನ್ನೋದನ್ನು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ನಮ್ಮ ಮಾತಿಗೆ ಪುಷ್ಟಿ ಕೊಡುವಂತೆ NR ರಮೇಶ್ ಅವರು ಸಾಕ್ಷ್ಯ ಸಮೇತ ಕೆಂಪಣ್ಣ ಹೇಗೆ ಸಿದ್ದು ಕ್ರಿಯೇಟ್ ಮಾಡಿದ ಒಬ್ಬ ಮನುಷ್ಯ, ಅಂಬಿಕಾಪತಿ ಹೇಗೆ ಅವರನ್ನು ಬಳಸಿಕೊಳ್ಳಲಾಗಿದೆ ಕಾಂಗ್ರೆಸ್ಸಿನ ಮೂಲಕ, ಆದರೆ ಇದನ್ನು ಎದುರಿಸುವ ಮತ್ತು ವಿರೋಧಿಸುವ ಇದೊಂದು ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ BJP ಟೋಟಲಿ ಫೇಲರ್ ಆಗಿದೆ ಅನ್ನೋದನ್ನು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ಬೇರೆ ಬೇರೆ ಕಾಂಟೆಸ್ಟಲ್ಲಿ ಕಾಂಗ್ರೆಸ್ಸು ಒಂದು ಸುಳ್ಳನ್ನು, ಆ ಸುಳ್ಳು ನರೇಟಿವನ್ನು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ, ಅದು BJPಯ ಬಗ್ಗೆ ಇರ್ಬೋದು, NDA ಬಗ್ಗೆ ಇರ್ಬೋದು, ಮೋದಿಯವರ ಬಗ್ಗೆ ಇರ್ಬೋದು, ಆ ಸುಳ್ಳು ನರೇಟಿವನ್ನು ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಎಷ್ಟು ಪ್ರಬಲವಾಗಿ ಜನಕ್ಕೆ ಅದನ್ನು ಸತ್ಯದ ತಲೆಗೆ ಹೊಡೆದಾಗೆ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದು ಕೂಡ ದೇಶದ್ರೋಹದ ಕೆಲಸ, ಇದು ಜನದ್ರೋಹದ ಕೆಲಸ, ಇದು ಪ್ರಜಾಪ್ರಭುತ್ವದ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಒಂದು ಷಂಡತನದ ಪ್ರಶ್ನೆ ಅನ್ನೋದನ್ನು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ಈಗ ಅದಕ್ಕೆ ಪ್ರಬಲವಾದ ಸಾಕ್ಷ್ಯ ದೊರೆತಿದೆ. ಸಿದ್ದರಾಮಯ್ಯನವರು, DKಶಿ ಅವರು, ಇಡೀ ಅವರ ಕಾಂಗ್ರೆಸ್ಸಿನ ಪಟಾಲಮ್ಮು ಸುಳ್ಳನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು BJPಗರಿಗೆ ತಾವು ಮಾಡದೇ ಇರುವಂಥ, ತಾವು ಮಾಡಿದ್ದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲದೇ ಇದ್ದರೂ ಕೂಡ ಕಾಂಗ್ರೆಸ್ಸಿನವರು ಕಾನೂನಿನ ಹೋರಾಟವನ್ನು ಮಾಡ್ತೇವೆ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ದನ್ನು, ಒಂದಿಷ್ಟು ಲಾಯರ್ಗಳನ್ನು ಒಟ್ಟಾಕಿ ತಂಡ ಕಟ್ಟಿದ್ದನ್ನು ಕೂಡ ನೀವು ನೆನಪಿಸ್ಕೋಬಹುದು. ಆದರೆ BJPಯ ಒಳ ಒಂದು ಇದು ಏನು ಒಗ್ಗಟ್ಟಿಲ್ಲದೆ ಇರುವಂಥದ್ದು, ಒಬ್ಬರಿಗೊಬ್ಬರ ಮೇಲೆ ಕತ್ತಿ ಮಸೆಯುವಂಥದ್ದು, ಒಳ ಜಗಳ, ಗುಂಪು ರಾಜಕೀಯ, ಮತ್ತು ಅವರಿಗೆ ಯಾವುದೇ ರೀತಿಯಲ್ಲೂ ಸಾಮೂಹಿಕವಾಗಿ ತಮ್ಮ ಮೇಲೆ ಬಂದಂಥ ಈ 40% ಮತ್ತು PCM ಈ ಎರಡು ಬ್ರಹ್ಮಾಸ್ತ್ರವನ್ನು ಕಳೆದ ಎಲೆಕ್ಷನ್ನಲ್ಲಿ ಹೇಗೆ ವಿಧಾನಸಭಾ ಎಲೆಕ್ಷನ್ನಲ್ಲಿ
ಕಾಂಗ್ರೆಸ್ಸು ಎನ್ಕೇಶ್ ಮಾಡಿತು, ಅದರ ವಿರುದ್ಧವಾಗಿ ಸಮರ್ಥವಾಗಿ ಒಂದು ಪ್ರತಿಸ್ಪರ್ಧಾತ್ಮಕವಾದಂಥ ಮನೋಭಾವದಲ್ಲಿ ಹೋರಾಟ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ಕಾಂಗ್ರೆಸ್ಸು ತಾನು ಹೇಳಿದ ಸುಳ್ಳಿನ ಸುಳಿಯಲ್ಲಿ ತಾನೇ ಸಿಲುಕಿಕೊಂಡು ಈಗ ಮುಜುಗರವನ್ನಷ್ಟೇ ಅಲ್ಲ, ಬಿ ಜೆ ಪಿಯವರಿಂದ ಮತ್ತು ಜನರಿಂದ ಒಂದು ತಪರಾಕಿ ಹೊಡೆಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಜುಲೈ 24, 2024 ಈ 40% ಕಮಿಷನ್ನಿನ ಆರೋಪ ಏನಿತ್ತಲ್ಲ ಕಾಂಗ್ರೆಸ್ಸಿಂದು, ಅದರ ಮೇಲೆ ತನಿಖೆಯನ್ನು ಮುಗಿಸಿ ಲೋಕಾಯುಕ್ತ ತನ್ನ ವರದಿಯನ್ನು ಕೊಟ್ಟಿತ್ತು. ಈ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಾಯಶಃ ಸರ್ಕಾರ ತನ್ನ ಪ್ರಭಾವವನ್ನು ಬಳಸಿ ಚುನಾವಣೆ ಮುಗಿದ ನಂತರ ಈ ರಿಪೋರ್ಟು ಹೊರಗೆ ಬರ್ತಾ ಇದೆ. ಅದಲ್ಲದೆ ಇದ್ದಲ್ಲಿ ಕಾಂಗ್ರೆಸ್ ಅಂದರೆ ಸುಳ್ಳು, ಸುಳ್ಳು ಅಂದರೆ ಕಾಂಗ್ರೆಸ್ಸು, ಇದು ಇತಿಹಾಸ. ಈ ಇತಿಹಾಸದ ಸ್ಪಷ್ಟ ಒಂದು ಚಿತ್ರಣ ಮತ್ತು ಮಾದರಿ ದಾಖಲೆ ಈ ಲೋಕಾಯುಕ್ತದ ತನಿಖೆಯಿಂದ ಈಗ ಬಟ್ಟಂಬಯಲಾಗಿದೆ. ಯಾಕೆ ಈ ಮಾತು ಅಂತಂದರೆ, ನಿರಂತರವಾಗಿ ಎನ್ ಆರ್ ರಮೇಶನಂಥ ಹೋರಾಟಗಾರರು ಹೇಳ್ತಾ ಬಂದರು, ಈ ಪೇ ಸಿ ಎಮ್ 40% ಕಮಿಷನ್ ಇವೆಲ್ಲವೂ ಒಂದು ನರೇಟಿವ್. ಕಾಂಗ್ರೆಸ್ಸು ಚುನಾವಣೆಗೋಸ್ಕರ ಈ ಅಂಬಿಕಾಪತಿ ಮತ್ತು ಕೆಂಪಣ್ಣ ಅವರನ್ನು ಹುಟ್ಟು ಹಾಕಿ ಈ ಒಂದು ಸುಳ್ಳನ್ನು ಸೃಜಿಸ್ತಾ ಇದೆ. ಇದನ್ನು ಪಕ್ಕಾ ಇದನ್ನು ವಿರೋಧಿಸುವುದು ಮತ್ತು ದಾಖಲಾರವಾಗಿ ಕಾನೂನಿನ ಮೂಲಕ ಹೋರಾಟವನ್ನು ಬಿ ಜೆ ಪಿ ಮಾಡಬೇಕು ಅಂತ ಬಿ ಜೆ ಪಿಯ ಒಳಗಿನ ಹಿತೈಷಿಗಳು ಎನ್ ಆರ್ ರಮೇಶ್ ಅಂತವರು ಭಾಳಷ್ಟು ಸರಿ ಹೇಳಿದ್ದಾರೆ. ಆದರೆ ಈ ಬಿ ಜೆ ಪಿಗರಿಗೆ ಸರಿಯಾದಂಥ ತಿರುಗೇಟು ಕೊಡುವಂಥ ತಾಕತ್ತು ಕರ್ನಾಟಕದಲ್ಲಿ ಉಳಿದಿಲ್ಲ. ನೈತಿಕ ಭ್ರಷ್ಟತೆ ಮತ್ತು ಇದೊಂದು ಕೇಸಲ್ಲಿ ಇವತ್ತು ಯಾವುದೇ ಸಾಕ್ಷ್ಯ ಆಧಾರ ಏನೂ ಇಲ್ಲ. ಇದೊಂದು ಪೊಳ್ಳು, ಇದೊಂದು ಸುಳ್ಳು, ಆಧಾರ ರಹಿತ. ಒಂದೇ ಒಂದು ಸಣ್ಣ ಮಟ್ಟಿನ ಆಧಾರವು ಈ ಆಪಾದನೆಗೆ ಸಿಕ್ಕಿಲ್ಲ. ಈ ಕೇಸನ್ನು ಮರುತನಿಖೆಗೆ ಒಳಪಡಿಸಬೇಕಾದಂಥ ಸಣ್ಣ ಒಂದು ಸಂಶಯ ಕೂಡ ಉಳಿದಿಲ್ಲ. 100% ಇದು ಸುಳ್ಳಿನ ಕತೆ. ಆದ್ದರಿಂದ ಈ ಕೇಸನ್ನು ಕ್ಲೋಸ್ ಮಾಡಬಹುದು ಅಂತ ಇವತ್ತು ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ. ಆದರೆ ಇಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಒಂದು ಧಮಕಿಯನ್ನು ಕೊಟ್ಟು, ಬೊಮ್ಮಾಯಿ ಸರ್ಕಾರಕ್ಕೆ ಸಾರ್ವಜನಿಕರನ್ನು ಸಂಪೂರ್ಣವಾಗಿ ಮತಿಗೆಡಿಸಿ ಸಾರ್ವಜನಿಕರ ಮಧ್ಯ 100ಕ್ಕೆ 100 ಬಿ ಜೆ ಪಿಯ ಬೊಮ್ಮಾಯಿ ಸರ್ಕಾರ ಪೇ ಸಿ ಎಂ ಮತ್ತು 40% ಕಮಿಷನನ್ನು ನುಂಗ್ತಾ ಇದೆ ಅನ್ನುವಂಥ ಒಂದು ಕಣ್ಕಟ್ಟನ್ನು ಮಾಡಿ ಸರ್ಕಾರವನ್ನು ಬೀಳಿಸಿ ಚುನಾವಣೆಯಲ್ಲಿ 136 ಸೀಟಿನ ಅಭೂತಪೂರ್ವ ಜಯವನ್ನು ಗಳಿಸಿತು. ಈಗ ಈ ವರದಿ ಬಂದ ಮೇಲೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಏನು ಕೊಲೆಗೆ ಸಾಕ್ಷಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಆ ಆರೋಪಿ ಖುಲಾಸೆ ಆಗ್ಬೋದು, ಕೇಸು ಬಿದ್ದೋಗ್ಬೋದು, ಆದರೆ ಅವನು ಕೊಲೆ ಮಾಡಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅದು ನಿಮಗೂ ಅನ್ವಯಿಸ್ತದೆ ಸ್ವಾಮಿ. ನೀವು ಲಾಯರ್ ತಂಡವನ್ನು ಕಟ್ಟಿದ್ರಿ, ಸ್ವತಃ ಲಾಯರು. ನೀವು ಆರೋಪಿಸಿದ್ದಕ್ಕೆ ಮೊದಲು ರುಜುವಾತು ಮಾಡಿ, ಅದನ್ನು ಪ್ರೂವ್ ಮಾಡಿ ಅಂತ ನಿಮ್ಮ ಸರ್ಕಾರ ಬಂದ ದಿನದಿಂದಲೂ ಮಾಧ್ಯಮಗಳು ನಮ್ಮಂಥವರು ಹೇಳ್ತಾನೇ ಬಂದಿದ್ದೇವೆ. ಆದರೆ ನೀವು ಅದನ್ನು ಮಾಡಿಲ್ಲ. ಆರೋಪಿಸಿದರೆ ಅಷ್ಟೇ, ಆರೋಪದ ಅಡ್ವಾಂಟೇಜನ್ನು ತೆಗೆದುಕೊಂಡ್ರಿ. ನೀವು ಚುನಾವಣೆಯಲ್ಲಿ ಕರ್ನಾಟಕದ ಜನರನ್ನು ಎಷ್ಟರ ಮಟ್ಟಿಗೆ ಯಾಮಾರಿಸಿದ್ರಿ ಅಂತಂದರೆ, ಒಂದು ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಇವತ್ತು ದಿವಾಳಿ. 11 ಲಕ್ಷಕ್ಕೂ ಹೆಚ್ಚು BPL ಕಾರ್ಡನ್ನು APL ಕಾರ್ಡ್ ಮಾಡಲಿಕ್ಕೆ ಹೊರಟಿದ್ದೀರಿ. ಯಾಕೆ ಅಂತಂದರೆ ನಿಮ್ಮ ಹತ್ರ ಅವರಿಗೆ ಕೊಡುವಂಥ ಸೌಲಭ್ಯ ಕೊಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಕೇಂದ್ರ ಸರ್ಕಾರ ಏನು ಅಕ್ಕಿ ಕೊಡಬೇಕೋ ಅದನ್ನು ಕೊಡ್ತಾ ಇದೆ, ಆದರೆ ನಿಮಗೆ ಅವರಿಗೆ ಅಕ್ಕಿ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ. SC ಫಂಡನ್ನು ತಿಂದ್ರಿ, ವಾಲ್ಮೀಕಿ ಹಗರಣ ಆಯಿತು, ಅಬಕಾರಿ ಹಗರಣ ಆಯಿತು, ಮೂಡಾದಂತೂ ಕೇಳಲೇಬೇಡಿ. ಹಗರಣಗಳ ಸರದಾರರು ಸಿದ್ದರಾಮಯ್ಯನವರು. ಅವರ ಸರ್ಕಾರದ ಪ್ರತಿ ಸಚಿವರು ಹಗರಣಗಳ ಮೂಟೆಯನ್ನೇ ಹೊತ್ಕೊಂಡಿದ್ದಾರೆ. ಈಗೇನು ಇವತ್ತೋ ನಾಳೆಯೋ ನಿಮ್ಮ ಇಡೀ ಸರ್ಕಾರದ ಸಂಪುಟದ ಮೇಲೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಡುವಂಥ
ಸಾಧ್ಯತೆಗಳ ಕ್ಷಣಗಣನೆ ರಾಜ್ಯಪಾಲರ ಭವನದಿಂದ ನಡೀತಾ ಇದೆ. NR ರಮೇಶ್ ಅದನ್ನು ಕುಲ್ಲ ಅದನ್ನು ತೆರೆದಿಟ್ಟಿದ್ದಾರೆ ನಮ್ಮ ಇಂಟರ್ವ್ಯೂನಲ್ಲಿ. ಅಂದರೆ ಸುಳ್ಳನ್ನು, ಭ್ರಷ್ಟಾಚಾರವನ್ನು ಎಷ್ಟರ ಮಟ್ಟಿಗೆ ಅದನ್ನು ಮರುಳು ಮಾಡಿ ಜನರಿಗೆ BJPಯ ಸರ್ಕಾರವೇ ಒಂದು ಭ್ರಷ್ಟ ಸರ್ಕಾರ, ಅದಲ್ಲ ಅಂತ ನಮ್ಮ ವಾದ ಅಲ್ಲ. ಈಗ ನೀವು ಯಾವ ಸಂದರ್ಭದಲ್ಲಿ ಈ ಲೋಕಾಯುಕ್ತ ರಿಪೋರ್ಟ್ ಹೊರಗೆ ಬಂದಿದೆ? ಕೋವಿಡ್ ಸಂದರ್ಭದಲ್ಲಿ ಆದಂಥ ಅನಾಚಾರ, ಭ್ರಷ್ಟಾಚಾರ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಾದಂಥ ಭ್ರಷ್ಟಾಚಾರ, ಶ್ರೀರಾಮುಲು ಮತ್ತು ಯಡಿಯೂರಪ್ಪನವರನ್ನು ಕಟ್ಟಿ ಹಾಕಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಅವರನ್ನು ಜೈಲಿಗಟ್ಟಬೇಕು ಅನ್ನುವಂಥ ತರಾತುರಿಯಲ್ಲಿ ತಾವಿದ್ದೀರಿ. ಅದೇ ಹೊತ್ತಿನಲ್ಲಿ ನಿಮ್ಮದೇ ಸರ್ಕಾರ, ನಿಮ್ಮದೇ ಪೊಲೀಸ್ ಇಲಾಖೆ ಲೋಕಾಯುಕ್ತವನ್ನು ಹೇಗೆ ನೀವು ಬಳಸ್ಕೊಳ್ತೀರಿ ಅನ್ನೋದನ್ನು ಮೂಡಾದ ಮೊನ್ನೆಯ ವಿಚಾರಣೆ ಅವಧಿಯಲ್ಲಿ ನಾವು ನೋಡಿದ್ದೇವೆ. ಇಂಥ ನಿಮ್ಮದೇ ಕಂಟ್ರೋಲಲ್ಲಿರುವಂಥ ಆಡಳಿತ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಒಂದೇ ಒಂದು ಅಂಶದಷ್ಟು ಸತ್ಯ ಇಲ್ಲ, ಸುಳ್ಳು, ಆಧಾರರಹಿತ. ಇದೇ ಅಂಬಿಕಾಪತಿ ಯಾರು ಆರೋಪ ಮಾಡಿದಾರೋ ಅವರು 6 ವರ್ಷದಿಂದ ಒಂದೇ ಒಂದು BBMPಯಿಂದ ಒಂದು ಸಣ್ಣ ತುಂಡು ಗುತ್ತಿಗೆಯನ್ನು ಪಡೆದಿಲ್ಲ. ಕೆಂಪಣ್ಣ ಅಂತೂ ಗುತ್ತಿಗೆ ಮಾಡ್ದೇ ಎಷ್ಟೋ ಕಾಲ ಆಗೋಗಿತ್ತು, ನಿಮಗೆ ಗೊತ್ತಿದೆ, ಅವರು ಇವತ್ತಿಲ್ಲ. ಇಂಥ ಗುತ್ತಿಗೆದಾರಿಕೆಯಲ್ಲಿ ಯಾವತ್ತೋ ಮಾಡಿದಂಥ ಈ ನಮ್ಮಲ್ಲಿ ಇದು ಏನೋ ಫಿಲ್ಮ್ ಚೇಂಬರಲ್ಲಿ ಅಥವಾ ನಿರ್ಮಾಪಕರ ಸಂಘದಲ್ಲೆಲ್ಲ ಕೆಲವರು ಕೂತಿದಾರಲ್ಲ, ಯಾವತ್ತೋ ಲಾಗಾಯತಿನಲ್ಲಿ ನಿರ್ಮಾಣ ಮಾಡಿ ನಿರ್ಮಾಪಕರಾದವರು ಅಥವಾ 1-2 ಸಿನಿಮಾ ಮಾಡಿದವರು ಅವರೆಲ್ಲ ಇವತ್ತು ಅಧಿಕಾರದಲ್ಲಿ ಇರ್ತಾರೆ. ಹಾಗೆಯೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ಕೆಂಪಣ್ಣನೂ ನಿರಂತರವಾಗಿ ರೆಗ್ಯುಲರ್ ಆಗಿ ಗುತ್ತಿಗೆ ಮಾಡ್ತಾ ಇದ್ದವರಲ್ಲ, ಎಷ್ಟೋ ವರ್ಷಗಳಾಗೋಗಿತ್ತು. ಅಂಬಿಕಾಪತಿ ಕೂಡ ಕಳೆದ 6 ವರ್ಷದಿಂದ ಯಾವುದೇ ಗುತ್ತಿಗೆಯನ್ನು ಮಾಡಿಲ್ಲ. ಇದು ಲೋಕಾಯುಕ್ತದ ರಿಪೋರ್ಟು. ಅಂದರೆ ಈ ಗುತ್ತಿಗೆದಾರಿಕೆಯನ್ನು ಯಾವತ್ತೋ ಮಾಡಿ ಗುತ್ತಿಗೆಯನ್ನು ಮುಂದುವರಿಸದೇ ಇದ್ದಂಥ ಇಂಥ ವ್ಯಕ್ತಿಗಳನ್ನು ತಮ್ಮ ಎಲೆಕ್ಷನ್ಗೋಸ್ಕರ ಸೃಷ್ಟಿ ಮಾಡಿ 40% ಕಮಿಷನ್ನು ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ಸು ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಮತ್ತು DKC ಗುಂಪು ಅನ್ನೋದನ್ನು ಲೋಕಾಯುಕ್ತ ಇವತ್ತು ಸ್ಪಷ್ಟಪಡಿಸಿದೆ. ಇದು ಕಾಂಗ್ರೆಸ್ಸಿನ ಸುಳ್ಳಿನ ಸರಮಾಲೆಯ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಇದರ ಅರ್ಥ ತಪ್ಪನ್ನು ಭಾವಿಸಬೇಡಿ. BJPಯ ಕರ್ನಾಟಕದ ಸರ್ಕಾರ ಹಿಂದೆ ಮಾಡಿದವರು, ಬ್ಲೂ ಬಾಯ್ಸನ್ನು, ಬಾಂಬೆ ಬಾಯ್ಸನ್ನು ತಂದು ಸರ್ಕಾರ ರಚನೆ ಮಾಡಿದವರು, ಮತ್ತು ಈಗಿರುವಂಥ BJPಯ ಇಡೀ ಧುರೀಣರು ಅವರೆಲ್ಲರೂ ಮಹಾ ಸತ್ಯ ಹರಿಶ್ಚಂದ್ರರು ಅಂತ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತ ಭಾವಿಸಬೇಡಿ. ಅವರು ಭ್ರಷ್ಟಾಚಾರಿಗಳೇ, ಸ್ವಜನ ಪಕ್ಷಪಾತಿಗಳೇ, ಜನರ ತೆರಿಗೆ ಹಣವನ್ನು ಮಜಾ ಉಡಾಯಿಸಿದವರೇ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಈಗ ಅನುಭವಿಸ್ತಾ ಇದ್ದಾರೆ. ಅತ್ಲಾಗ ಅದು BJPಯೂ ಅಲ್ಲ, ಅತ್ಲಾಗ ಆಪರೇಷನ್ ಕಮಲದಿಂದ ಹುಟ್ಟಿದಂಥ ಅನಾಥ ಶಿಶುವೂ ಅಲ್ಲ. ಆ ರೀತಿಯಲ್ಲಿ BJP ಇವತ್ತು ಕರ್ನಾಟಕದಲ್ಲಿ ನಿಂತಿದೆ. ಅಲ್ಲೇ ಯತ್ನಾಳು ಮತ್ತು ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ ಇವ್ರದ್ದೊಂದು ಗುಂಪು ಮೊನ್ನೆ ಮೀಟಿಂಗ್ ಮಾಡಿದ್ದನ್ನು ನೋಡಿದ್ದೀರಿ. ವಕ್ಫ್ ಬೋರ್ಡ್ನಂಥ ಒಂದು ಪ್ರಬಲವಾದಂಥ ಬೆಂಕಿಯಂಥ ಸಮಸ್ಯೆಯನ್ನು ಕೂಡ ರಾಜಕೀಯಗೊಳಿಸುವ ಮತ್ತು ತನ್ನ ವೈಯಕ್ತಿಕ ರಾಜಕೀಯ ವರ್ಚಸ್ಸಿಗೆ ಬಳಸಿಕೊಳ್ಳುವಂಥ ಕಚಡ ಬುದ್ಧಿಯನ್ನು BJPಯ ರಾಜಕೀಯ ಧುರೀಣರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷ್ಯ ಸಿಗ್ತಾ ಇದೆ. ಆದರೆ ನಾನು ಹೇಳಲಿಕ್ಕೆ ಹೊರಟದ್ದೇನು ಅಂತಂದರೆ, ನೀವು ಸಾರ್ವಜನಿಕರಿಗೆ ಏನನ್ನು ಮುಟ್ಟಿಸಲಿಕ್ಕೆ ಹೊರಟಿದ್ದೀರಿ ಕಾಂಗ್ರೆಸ್ನವರು? ಸಾರ್ವಜನಿಕರ ನಂಬಿಕೆಯ ದುರುಪಯೋಗ ನೀವು ಮಾಡಿಕೊಂಡದ್ದು. ಸಾರ್ವಜನಿಕವಾಗಿ ಸುಳ್ಳನ್ನು ಹೇಳುವ ಮೂಲಕ ನೀವು ಇಡೀ ಸಾರ್ವಜನಿಕ ಬದುಕನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದೀರಿ. ಇದು ಅಪರಾಧ ಅಲ್ವಾ? ಇದು ಜನದ್ರೋಹ ಅಲ್ವಾ? ಇದು ವಿಶ್ವಾಸ ದ್ರೋಹ ಅಲ್ವಾ? ನಿಮ್ಮದೇ ಸರ್ಕಾರದಲ್ಲಿ, ನಿಮ್ಮದೇ ಆಡಳಿತದಲ್ಲಿ ಲೋಕಾಯುಕ್ತ ಅಷ್ಟು ಸ್ಪಷ್ಟವಾಗಿ ಮರು ತನಿಖೆಯ ಯಾವ ಅವಕಾಶವೂ ಇಲ್ಲ, ಅಗತ್ಯವೂ ಇಲ್ಲ. ಯಾಕೆಂದರೆ ಇದು ಶುದ್ಧ ಸುಳ್ಳಿನ ಒಂದು ಸೃಷ್ಟಿ ಅಂತ ಹೇಳ್ತದೆ ಅಂತ ಆದರೆ ನೀವು ಎಂಥ ನಜಬಂಡ ರಾಜಕಾರಣಿಗಳಿರಬೇಕು. ಎಲೆಕ್ಷನ್ಗಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದನ್ನೇ ಮಾಡ್ತಾ ಇದೆ. ಕೈಯಲ್ಲಿ ಸಂವಿಧಾನ ಹಿಡ್ಕೊಳ್ಳೋದು,
ಆದರೆ ನಡವಳಿಕೆಯಲ್ಲಿ ಅಸಂವಿಧಾನಿಕವಾದಂಥ ನಡವಳಿಕೆ, ಜನದ್ರೋಹ ಮತ್ತು ದೇಶದ್ರೋಹದ ನಡವಳಿಕೆ, ಕಣ್ಣಿಗೆ ಕಾಣುವ ಹಾಗೆ ಅಭಿವೃದ್ಧಿ ಆಗ್ತಾ ಇದೆ, ಆದರೂ ಕೂಡ ಅದನ್ನು ಒಪ್ಪಿಕೊಳ್ಳಲಾರದಂಥ ಮನೋಸ್ಥಿತಿ. ಅಧಿಕಾರಕ್ಕಾಗಿ ನಾವು ಯಾವ ನರೇಟಿವನ್ನು ಸೃಷ್ಟಿ ಮಾಡ್ತೇವೆ, ಏನು ಬೇಕಾದ್ರೂ ಮಾಡ್ತೇವೆ, ಕಪ್ಪು ಕಾಗೆಯನ್ನು ಬಿಳಿ ಕಾಗೆ ಅಂತಲೇ ನಂಬಿಸ್ತೇವೆ. ನಂಬುವಂಥವ್ರು ನಮ್ಮಂಥವ್ರು ಮೂರ್ಖರು, ಅದು ಬಿಡಿ. ಆದರೆ PCM ಮತ್ತು 40% ಏನು ಕಮಿಷನ್ನಿನ ಒಂದು ದಳ್ಳೂರಿಯನ್ನು ತನ್ನ ಹೋರಾಟದ ಭಾಗವಾಗಿ ಬಳಸಿ ಇವತ್ತು ಅಧಿಕಾರಕ್ಕೆ ಬಂದ್ರಲ್ಲ, ಪರಮೇಶ್ವರ ಮತ್ತು ಇತ್ಯಾದಿ ಹೇಳ್ತಾರೆ, ನಾವು ಕೇವಲ PCM ಅಥವಾ 40% ಅಷ್ಟರಿಂದಲೇ ಅಧಿಕಾರಕ್ಕೆ ಬಂದವರಲ್ಲ, ನಾವು ಗ್ಯಾರಂಟಿ ಕೊಟ್ಟೆವು, ನಾವು ಕೆಲಸ ಮಾಡಿ ತೋರಿಸಿದೆವು. ಏನು ಮಣ್ಣಂಗಟ್ಟಿ ಕೆಲಸ ಮಾಡಿದ್ದೀರಿ? ಜನರಿಗೆ ಹಿತ ಆಗುವಂಥ ಯಾವ ಕೆಲಸವನ್ನು ಮಾಡಿದ್ದೀರಿ ಹೇಳಿ? ಸುಳ್ಳನ್ನು ಹೇಳಿ ಜನರ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದದ್ದಲ್ಲದೆ ಮತ್ತು ಅದನ್ನು ಸಮರ್ಥಿಸೋದು ಬೇರೆ. ನೀವು ಅಧಿಕಾರಕ್ಕಾಗಿ ಯಾಕೆ ಬಂದಿದ್ದೀರಿ, ಅಧಿಕಾರವನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀರಿ ಅನ್ನೋದನ್ನು ಇವತ್ತು ಇಂಚಿಂಚು ಮಾಧ್ಯಮದವ್ರನ್ನ ಬಿಡಿ, ಸೋಷಿಯಲ್ ಮೀಡಿಯಾದವ್ರನ್ನ ಬಿಡಿ, ಜನಸಾಮಾನ್ಯರು, ರಿಕ್ಷಾ ಡ್ರೈವರ್ ಉಗಿತಾ ಇದ್ದಾರೆ, ನಿಮಗೆ ಮನೆಯಲ್ಲಿರುವ ಗೃಹಿಣಿ ಉಗಿತಾ ಇದ್ದಾಳೆ. ಒಂದೇ ಒಂದು ಅಭಿವೃದ್ಧಿಯ ಕೆಲಸ ಇಲ್ಲ. ಖಜಾನೆ ಬರ್ಬರವಾಗಿ ದಿವಾಳಿಯಾಗಿದೆ. ಹಿಮಾಚಲ ಪ್ರದೇಶದ ಹಾಗೆ ದಿವಾಳಿಯ ಘೋಷಣೆ ಒಂದು ಬಾಕಿ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಎಲೆಕ್ಷನ್ನಿನ ಹೊತ್ತಿನಲ್ಲಿ ಹಸಿಯಾದ ಸುಳ್ಳನ್ನು ಹೇಳಿ ತಪ್ಪು ದಾರಿಗೆ ಜನರನ್ನು ಎಳೆದು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದನ್ನು ಈ 40% ತನಿಖೆಯಲ್ಲಿ ಶುದ್ಧಾಂಗವಾಗಿ ಶ್ರುತಗೊಂಡಿದೆ. ನೀವು ಜನದ್ರೋಹಿಗಳು, ನೀವು ಸುಳ್ಳುಗಾರರು, ನೀವು ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವದ ಒಂದು ಮೌಲ್ಯವನ್ನು, ಪ್ರಜಾಪ್ರಭುತ್ವದ ಅವಕಾಶವನ್ನು ನೀವು ಎಲೆಕ್ಷನ್ನಿನ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಇದು ಅಪರಾಧ. ಇದು ಹಾಗೆ ಇವತ್ತು ನೀವು ಕೇಳಬೇಕು, ಕಾಂಗ್ರೆಸ್ ಸರ್ಕಾರದ ಯಾವ್ಯಾವ ರೀತಿಯ ಪರ್ಸೆಂಟೇಜ್ ನಡೀತಾ ಇದೆ. NR ರಮೇಶ್ ಅವರು ನಮ್ಮ ಇಂಟರ್ವ್ಯೂನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇವತ್ತು 60ರಿಂದ 80% ಹೇಗೆ ಕಮಿಷನ್ ವ್ಯವಹಾರ ನಡೀತಾ ಇದೆ. IAS ಅಧಿಕಾರಿಗಳಿಂದ, ಪೊಲೀಸ್ ಅಧಿಕಾರಿಗಳಿಂದ, BBMP ಅಧಿಕಾರಿಗಳಿಂದ ಪ್ರತಿಯೊಬ್ಬರು ಇವತ್ತು ಹಣ 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 ಅಂತ ಬಾಯಿ ಬಿಡ್ತಾ ಇದ್ದಾರೆ ಅನ್ನೋದನ್ನು ಲಿಸ್ಟ್ ಕೊಟ್ಟಿದ್ದಾರೆ. ನೀವು ಅವರ ಸಂದರ್ಶನದಲ್ಲಿ ಅದು ಬಹಿರಂಗ ಆಗುತ್ತೆ. ಮೇಲ್ನೋಟಕ್ಕೆ ಈಗ ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಪುಸ್ತಕ ಸರಬರಾಜು ಮಾಡಲಿಕ್ಕೆ ಕೂಡ 40%, ಆಮೇಲೆ ಜಿಲ್ಲಾ ಗ್ರಂಥಾಲಯದ ಪ್ರಾಧಿಕಾರಕ್ಕೆ ನಾಮನಿರ್ದೇಶನ ಮಾಡುವಂಥ ಕೆಲಸ ಅತ್ಯಂತ ಗೌರವಯುತವಾಗಿ ಆಗಬೇಕಾದಂಥದ್ದು ಇದು. ಅದನ್ನು ಕೂಡ 40% ಇವತ್ತು ನಡೀತಾ ಇದೆ. ಅದರ ಜೊತೆಗೆ BBMP ಅಧಿಕಾರಿಗಳಿಗೆ ಕಡತ ಮಂಡನೆಗೆ 60% ಕೊಡಬೇಕು ಅಂತ ಇವತ್ತು ಜಗಜ್ಜಾಹೀರಾಗಿದೆ. ಇದೇನು ಸುಳ್ಳು ಸತ್ಯ ಅಲ್ಲ, ಇದು ಎಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರ. ಅಂದರೆ 40% ಪರ್ಸಂಟೇಜನ್ನು ಇಟ್ಕೊಂಡು PCM ಅಂತ ಇಟ್ಕೊಂಡು ಚಳವಳವನ್ನು ಮಾಡಿ, ಪಾದಯಾತ್ರೆಯನ್ನು ಮಾಡಿ, ಕಂಡ ಗೋಡೆಗೆಲ್ಲ ಪೋಸ್ಟರ್ ಅಂಟಿಸಿ ಜನರನ್ನು ಮರಳು ಮಾಡಿ ಅಧಿಕಾರಕ್ಕೆ ಬಂದಂಥ ತಾವುಗಳು ನುಡಿದಂತೆ ನಡೆಯುತ್ತೇವೆ ಅಲ್ಲ. ಅಂದರೆ ಅವರು 40% ತಗೊಂಡ್ರು, ನಾವು 60-80, ನಾವು ಏನು ಕಡಿಮೆ, ಅವ್ರಿಗಿಂತ 20% 40% ಜಾಸ್ತಿ ಮಾಡಿದ್ದೇವೆ. ಇದು ಅಭಿವೃದ್ಧಿ, ಇದು ಕರ್ನಾಟಕದ ಸುಯೋಗ ಅಂತ ನೀವು ಜನರಿಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀರಿ. ನಿಮ್ಮದೇ ಅಧಿಕಾರದ ಅವಧಿಯಲ್ಲಿ ಯಾವುದೇ ತನಿಖೆ ಆದರೂ ಯಾರು ಅಧಿಕಾರದಲ್ಲಿರ್ತಾರೋ ಅವರ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಸಂಗತಿ. ಆದರೆ ಅದನ್ನು ಮೀರಿ 40% ಕಮಿಷನ್ನು ಇಂಥ ಒಂದು ಚಾರಿತ್ರಿಕವಾದಂಥ ಚಳವಳಿ ಅಂತಲೇ ಭಾವಿಸಿದಂಥ ಒಂದು ದೊಡ್ಡ ಆರೋಪ ಏನು ಕೇಳಿಬಂತಲ್ಲ, ಆರೋಪದಿಂದಲೇ ನೀವು ಅಧಿಕಾರಕ್ಕೆ ಬಂದ್ರಲ್ಲ. ಆದರೆ ಆ ಆರೋಪದಲ್ಲಿ ಒಂದು ಕನಿಷ್ಠ ಮಟ್ಟದ ಹುರುಳೇ ಇಲ್ಲ, ಸಾಕ್ಷ್ಯಗಳೇ ಇಲ್ಲ. ಅಂಬಿಕಾಪತಿ 6 ವರ್ಷದಿಂದ ಗುತ್ತಿಗೆಯನ್ನು ಮಾಡದೇ ಇದ್ದಂಥ ಒಬ್ಬ ಮನುಷ್ಯ, ಕೇವಲ ಇದೊಂದು ನರೇಟಿವ್, ಕೇವಲ ಇದೊಂದು ಸುಳ್ಳಿನ ಕಂತೆ ಅಂತ ಲೋಕಾಯುಕ್ತದವರು ಅದರ ಮರು ಪರಿಶೀಲನೆ ಬಿಡಿ, ಮರು ತನಿಖೆ ಬಿಡಿ, ಅದು ಯಾವುದಕ್ಕೂ ಅವಕಾಶ
ಬೇಕಾಗಿಲ್ಲ. ಯಾಕೆಂದರೆ ಇದು ಶುದ್ಧಾಂಗ ಸುಳ್ಳಿನ ಒಂದು ಕಂತೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಿದೆಯಲ್ಲ, ಇದು ನಿಮಗೆ ನಾಚಿಕೆಗೇಡಲ್ವಾ, ಮರ್ಯಾದೆಗೇಡಲ್ವಾ? ಕಾಂಗ್ರೆಸ್ ಸರ್ಕಾರ ವರ್ತಮಾನದಲ್ಲಿ ಏನು ಮಾಡ್ತಾ ಇದೆ, ಕಾಂಗ್ರೆಸ್ ಆಯ್ಕೆ ಆಗುವಾಗ, ಆರಿಸಿ ಬರುವಾಗ ಜನರನ್ನು ಯಾವ ರೀತಿ ಮೋಸ ಮಾಡಿತ್ತು ಅನ್ನೋದಕ್ಕೆ ಈ 40% ಇವತ್ತಿನ ಲೋಕಾಯುಕ್ತದ ರಿಪೋರ್ಟ್ ಇದೆಯಲ್ಲ, ಅದು ಶುದ್ಧಾಂಗ ಸಾಕ್ಷಿ ಮತ್ತು ಕಾಂಗ್ರೆಸ್ಸಿನ ಸುಳ್ಳು ಇತಿಹಾಸದಕ್ಕೆ ಬರೆದಂಥ ಒಂದು ಏನೋ ಸಾಕ್ಷಿ ಪ್ರಜ್ಞೆ, ಇದು ಮುನ್ನುಡಿ. ಇದು ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ತನಿಖಾ ಸಂಸ್ಥೆ ಇವತ್ತು ನಿಮಗೆ ಮುಖಕ್ಕೆ ಬಾರಿಸಿ ಹೇಳ್ತಾ ಇದೆ, ಏಯ್ ಸುಳ್ಳುಗಾರರಿ ನೀವು, ಮೋಸಗಾರರಿ ನೀವು. ಒಂದು ಅಧಿಕಾರದಲ್ಲಿ ಇರುವಾಗಲೂ ಅದನ್ನೇ ಮಾಡ್ತಾ ಇದ್ದೀರಿ, ಅಧಿಕಾರಕ್ಕೆ ಬರುವಾಗ ಕೂಡ ಒಂದು ಸತ್ಯದ ಸಣ್ಣ ನೆಲೆಯನ್ನು ಇಟ್ಕೊಳ್ಳದೇನೆ ಜನರನ್ನು ಮೋಸ ಮಾಡಿ, ದಾರಿ ತಪ್ಪಿಸಿ, ಸುಳ್ಳು ಹೇಳಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದನ್ನು ಈ ತನಿಖೆ 100ಕ್ಕೆ 100 ಶ್ರುತಪಡಿಸ್ತಾ ಇದೆ. ನೀವು ಯಾರು ಅನ್ನೋದು ಜನರ ಎದುರು ಸಂಪೂರ್ಣವಾಗಿ ಇವತ್ತು ಬೆತ್ತಲಾಗಿದೆ. ಇನ್ನು ನೀವು ಅದನ್ನು ಏನೇ ಸಮರ್ಥನೆ ಮಾಡಿಕೊಂಡ್ರು ಆ ಸಮರ್ಥನೆಗೆ ಇಲ್ಲಿ ಅವಕಾಶ ಇಲ್ಲ. BJP ಅವರು ಎದ್ದು ಬಿದ್ದಿದ್ದಾರೆ, ನಾವು ಎಂಥ ಒಂದು ಪ್ರಾಮಾಣಿಕವಾಗಿ ಅಧಿಕಾರ ಮಾಡಿದ್ದೆವು ಅನ್ನೋದನ್ನು ಇವತ್ತು ಜನರ ಎದುರು ತನಿಖಾ ಸಂಸ್ಥೆ ಎದುರಿಟ್ಟಿದೆ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತಿದೆ, ಅವರು ಎಷ್ಟು ಪ್ರಾಮಾಣಿಕರು, ಏನು ಕತೆ. ಆದರೆ ಇಲ್ಲಿರುವಂಥ ತಾರ್ಕಿಕವಾದಂಥ ಪ್ರಶ್ನೆ ಏನು ಅಂತಂದರೆ, ನೀವು ಇಡೀ 136 ಏನು ಶಾಸಕರನ್ನು ಆರಿಸಿಕೊಂಡು ಬಂದ್ರಲ್ಲ, ಬರುವುದಕ್ಕೆ ಇಂಥ ಒಂದು ಬ್ರಹ್ಮಾಂಡ ಸುಳ್ಳನ್ನು, ಇಂಥ ಒಂದು ಹಸಿ ಸುಳ್ಳನ್ನು ಹೇಳುವ ಮೂಲಕ ಜನರನ್ನು ದಾರಿ ತಪ್ಪಿಸಿದ್ದು, ದ್ರೋಹ ಮಾಡಿದ್ದು, ಮೋಸ ಮಾಡಿದ್ದು ಮಾತ್ರ ಇದು ಕಾಂಗ್ರೆಸ್ಸಿನ ಕಚಡ ಸಂಸ್ಕೃತಿ, ಕಾಂಗ್ರೆಸ್ಸಿನ ಇಡೀಯದಾದ ಸಂಸ್ಕೃತಿ. ಸುಳ್ಳು ಹೇಳುವುದೇ ನಿಮ್ಮ ಧರ್ಮ, ಸುಳ್ಳು ಹೇಳುವುದೇ ನಿಮ್ಮ ಮನೋಧರ್ಮ. ನಿಮಗೆ ಸತ್ಯದ ಯಾವುದೇ ಜ್ಞಾನೋದಯ ಬಿಡಿ, ಸತ್ಯದ ಒಂದು ಸಣ್ಣ ರುಚಿಯೂ ಕೂಡ ನಿಮಗೆ ಗೊತ್ತಿಲ್ಲ. ಇದು ನೆಹರು ಕಾಲದಿಂದ ಇಲ್ಲಿಯವರೆಗೆ ನಡೆದು ಬಂದಂಥ ದಾರಿ. ಆ ದಾರಿಯ ದಿಕ್ಸೂಚಿ ಮತ್ತು ವರ್ತಮಾನದ ಸಾಕ್ಷಿ ಈ 40% ತನಿಖಾ ವರದಿ. ನಮಸ್ತೆ.